ನೋಡಿ ಎಲ್ಲ ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ. ಈ ನೃತ್ಯಕ್ಕೆ ಮಣ್ಣನ್ನು ತಗೊಂಡು ಹೋಗಿ ಒಂದು ಬಿಳಿ ಬಟ್ಟೆನ ಅರಿಶಿನದ ಬಟ್ಟೆ ಏನೈತೆ ಏನ ಅಲ್ಲ ಏನ ಅಂದಲ್ಲ ಏನದು ಫ್ರೆಶ್ ಆಗೈತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ತಮ್ನೇಲ್ ಅಥವಾ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಒಂದು ವ್ಲಾಗ್ ಯಾವುದು ಅಂತ ಹೇಳಿ. ಕಲ್ಲಳ್ಳಿ ಮಂಡ್ಯ ಹತ್ರ ಇರೋ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ವಿಡಿಯೋನು ಕೂಡ ಶುರು ಮಾಡಿದೆ ಇವಾಗಲೇ. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೆ, ಅಂದರೆ ಸ್ವಲ್ಪ ಮನೆಗೆ ಏನೇನು ಬೇಕು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತೇಳಿ ಇದನ್ನು ಮಾತ್ರ ತಂದಿದ್ದೆ. ಟವೆಲ್ಲು ಮತ್ತು ಒಂದು ಉಂಡಿ ಬೇಕಾಗಿತ್ತು ಧೃತಿಗೆ, ಮತ್ತು ಬಟ್ಟೆ ಕ್ಲಿಪ್ಸು, ಮತ್ತು ಚಾಕು ಇರಲಿಲ್ಲ, ಮತ್ತು ವಾಟ್ರ್ ಬಾಟ್ಲು, ಹಿಂಗೆ ಸಣ್ಣ ಪುಟ್ಟ ಸ್ವಲ್ಪ ಶಾಪಿಂಗ್ ಮಾಡ್ಕೊಬಂದಿದ್ದೆ. ಅದಕ್ಕೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ತಿರುಗ್ತೀನಿ. ಹೊಸ ಬಟ್ಟೆ ಹಾಕೊಂಡಿದ್ಯಾ? ನಮ್ಮದು ಇವತ್ತೇ ಹೋಗೋ ಪ್ಲ್ಯಾನ್ ಎಲ್ಲ ಏನೂ ಇರಲಿಲ್ಲ, ಸುಮ್ಮನೆ ಅನ್ಕೊಂತಿದ್ವಿ ಅಷ್ಟೇ ಸಂಡೇ ಹೋಗೋಣ ಅಂತ ಹೇಳಿ. ಹಾಗಾಗಿ ನಾವು ಹಣ್ಣು ಕಾಯಿ ಏನು ತಗೊಂಡೇ ಹೋಗಿರಲಿಲ್ಲ. ನೈಟ್ ಮಾತ್ರ ಹೂವು ತೊಗೊಬಂದಿದ್ರು ನಮ್ಮಪ್ಪ. ನಾನು ಸ್ವಲ್ಪ ಕಟ್ಟಿಟ್ಟಿದ್ದೆ, ಮತ್ತು ನಾಳೆ ಕಾರ್ನಾಗೆ ಕಟ್ಕೊಂಡು ಹೋಗೋಣ ಅಂಥೇಳಿ ಹಂಗೆ ಎತ್ತಿಟ್ಟಿದ್ದೆ ಅಂಥೇಳಿ ಇವಾಗ ಕಾರಾಗೆ ಹೊರಟ್ವಿ ಮನೆಯಿಂದ. ಹಂಗಾಗಿ ನೋಡಿ ಕಾರಲ್ಲಿ ಕುತ್ಕೊಂಡೇ ಕಟ್ತಾ ಇದ್ದೀನಿ. ಅದನ್ನೇ ಹೇಳ್ತಾಯಿದ್ರು ನಮ್ಮಮ್ಮ. ನಾನು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಕಟ್ಕೊಂತಿದ್ದೀನಿ ನಾನೇ. ಧೃತಿ ನಿದ್ದೆ ಆಯ್ತಮ್ಮ? ಇಲ್ಲೋಡು, ನಿದ್ದೆ ಆಯ್ತಾ? ಒಂದು ರೌಂಡ್ ನಿದ್ದೆ ಆಗೈತೆ ಧೃತಿದು. ಇನ್ನೂ 1 ಅವರ್ ತೋರಿಸ್ತೈತೆ, ಇನ್ನು 1 ಅವರ್ ಬೇಕು ಹೋಗೋಕ್ಕೆ. ಎಲ್ಲ ಎಲ್ಲಿ ನೋಡಿದ್ರು ಬರೀ ಕಬ್ಬು 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 ಕಬ್ಬು. ಬರೀ ಕಬ್ಬಿನ ಗದ್ದೆಗಳೇ ಇದು. ಅಲ್ಲಿಗೆ ಹೋದ್ಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲೋಡ್ತೀನಿ ಚಾಮಿ ದೇವಸ್ಥಾನ, ಅಲ್ಲೂ ಒಂದು ದೇವಸ್ಥಾನ ಐತೆ. ಅವೇ ಈ ಚೌಟ್ರಾಗ ನೋಡೋದು ನೋಡಿ. ಊಟಕ್ಕೆ ತಿಂಡಿಗೆ ಅಂತ ಇಲ್ಲೇ ಹಾಕಿದ್ದು ಯಾವುದೋ ದೇವಸ್ಥಾನ ಇತ್ತು ಅಂತೇಳಿ. ಇಲ್ಲೇ ರೋಡ್ ಪಕ್ಕನೇ ಹಾಕಿದ್ದೀವಿ. ಇನ್ನೊಂದು 20 ನಿಮಿಷ ಇದೆ ಅಷ್ಟೇ. ಲೈಟ್ ಇರಲಿ ಅವ್ರು ಹಾಕಿದಾರೆ. ತಿಂಡಿ ತಿನ್ಕೊಂಡು ಹೋಗ್ಬೇಕು. ಇನ್ನೊಂದು ಅರ್ಧ ಗಂಟೆ ಐತಷ್ಟೇ. 20-25 ನಿಮಿಷ ತೋರಿಸ್ತಿದೆ. ಪಲಾವ್ ನೋಡಿ ನಾವು ಇಲ್ಲಿ ಪಲಾವ್
ನಮ್ಮಮ್ಮ ಒಂದು ಚಾಪೆ ಆದರೂ ಇಟ್ಕೊಬಂದಿದ್ರೆ ಅಲ್ಲಿ ಕುತ್ಕೊಂಡೆಲ್ಲ ಊಟ ಮಾಡ್ಬೋದಾಗಿತ್ತು ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ನಾನೇನು ಬೇಡ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಸುಮಾರು ಕಾರ್ ಹೋಗ್ತಾ ಇದ್ದಾವೆ. ಇಲ್ಲೆಲ್ಲ ತಿಂಡಿ ಹಾಕ್ಕೊಡ್ತಾ ಐತೆ ನಮ್ಮಮ್ಮ. ಕುತ್ಕೊಳ್ಳೋಕೈತೆ ಜಾಗ. ಪಲಾವು, ಮೊಸರು ಬಜ್ಜಿ, ಸಾಗಡಂ ಜಾಸ್ತಿ ನೀರು ಕೊಡಪ್ಪ. ನೀನು ಯಾಕೆ ತಿಂತೀಯೋ? ನಾವು ತಿಂತೀವಿ ನೋಡಿ. ನಾನು ತಿಂತೀನಿ. ನಾನು ಒಂದು 20 ಪ್ಯಾಕೆಟ್ ತಗೊಬಂದೆ ಬರೀ ಪಲಾವಾರ ಹೋಗಲ್ಲ ಒಳಗೆ ಅಂತ. ನಾನು ಕೊಡೋದು. ರುಟಿ ಊಟನೇ ಮಾಡ್ತಿಲ್ಲ. ಈ ಕಡೆ ತೋರಿಸಿದೆ. ರುಟಿ ಊಟನೇ ಮಾಡ್ತಿಲ್ಲ, ಬರೀ ನಿಪ್ಪಟ್ಟು ಮೇಲೆ ಇದ್ದಾಳೆ ನೋಡಬೇಕು. ಅದಕ್ಕೆ ಒಂಚೂರು ಮುಂದಕ್ಕೆ ಒಂಚೂರು ತಗೊಳ್ಳೋದು, ಆಮೇಲೆ ತಿನ್ಸಕ್ಕೆ. ಕೊಡು. ನಿನ್ನ ಮೂತಿ ನೋಡು. ಅಯ್ಯಮ್ಮ ಕೊಡು. ಅಯ್ಯಮ್ಮ ಕೊಡೋಜಿ. ಅಯ್ಯಮ್ಮ ಕೊಡು. ಅಯ್ಯಮ್ಮ ಕೊಡೋಜಿ. ಅಯ್ಯಮ್ಮ ಕೊಡು. ಅಯ್ಯಮ್ಮ ಕೊಡೋಜಿ. ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ನೋಡಿ. ಅಂದರೆ ಫ್ರೆಶ್ ಆಗೈತೆ. ಎಷ್ಟು ಪಾರ್ಕಿಂಗ್ ನೋಡಿ ಫ್ರೆಂಡ್ಸ್, ಜಾಗನೇ ಇಲ್ಲ. ಕೆರೆ ಎಲ್ಲ ತುಂಬೋದಂಗೈತೆ. ಇದು ಇಲ್ಲಿ ಹಿಂಗಸೆ ಹೋಗ್ತವ್ರ ಪಾರ್ಕಿಂಗಿಗೆ. ಅಲ್ಲಸೆ ಹೋದ್ರು ಕಂಡ್ರೆ ಯಪ್ಪ ದೇವ್ರು, ಎಲ್ಲಿಂದ ಪಾರ್ಕಿಂಗ್ ಐತೆ. ಏನೈತೆ? ಏನ ಅಲ್ಲ, ಏನು ಅಂದಲ್ಲ, ಏನದು? ಪಾರ್ಕಿಂಗ್. ಯಪ್ಪ ದೇವ್ರು, ಸಿಕ್ಕಾಪಟ್ಟೆ ಜನ. ದರ್ಶನ ಎಷ್ಟೊತ್ತಿಗೆ ಆಗೋದು? ಐತಿ ಇವಾಗ ಹಬ್ಬ. ಅಂದರೆ 1-1.5 ಕಿಲೋಮೀಟ್ರಿಂದ ಇರ್ತಾರಂತೆ ಶನಿವಾರ ಭಾನುವಾರ. ಪಾರ್ಕಿಂಗ್ ಜಾಗನೇ ಇಲ್ಲ. ಅಲ್ಲಿ ಕೆರೆ ತಕ್ಕಷ್ಟೇ ಹೋಗೋದು. ಏನು ಮಾಡೋದು ಈಗ? ಹೋಗೋದು ಏನು ಮಾಡೋದು? ಹೋಗೋದಕ್ಕೆ ಎಲ್ಲ ಒಬ್ರು ಕಾರಿಂದ ಒಬ್ರು ಹಾಕೊಂಡು ಹೋಗ್ತವ್ರಷ್ಟೇ. ನೋಡು, ಆ ಕಡೆ ಎಲ್ಲ ಎಷ್ಟು ಜಾಗ ಐತೆ, ಅಲ್ಲಿ ಒಬ್ರು ನಿಲ್ಸಿಲ್ಲ. ಇಲ್ಲ ಬಿಡ್ಬೋದಾಯ್ತು. ಅದೇನು ಮೋಸ್ಟ್ಲಿ ದೇವಸ್ಥಾನದಕ್ಕೆ ಅಂತ ಬಿಟ್ಟವ್ರೇನು. ಎಷ್ಟು ಪಾರ್ಕಿಂಗ್ ಗೊತ್ತಾ, ಜಾಗನೇ ಸಿಗ್ತಾ ಇಲ್ಲ ಪಾರ್ಕಿಂಗಿಗೆ. ಮಣ್ಣೆಲ್ಲ $450 ಒಂದು ಪೂಜೆ ಸಾಮಾನು. ಸರಿ ಐತೆ.
ನಿಮ್ಮ ಕುಟುಂಬದವ್ರು ಎಷ್ಟು ಜನ ಇದ್ದೀರಾ? ನಮ್ದು ಬೇರೆ ಕುಟುಂಬ, ಇವ್ರ್ದು ಬೇರೆ ಕುಟುಂಬ. ಇಲ್ಲಿ ಬಂದಿರೋರು ನಿಮ್ಮ ಕುಟುಂಬದವ್ರು ಎಷ್ಟು ಜನ ಇದ್ದೀರಿ? ಅಷ್ಟು ಜನದ್ದು ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಹೇಳ್ಬೇಕು. ಅವ್ರು ಹೇಳ್ತಾರೆ ನೀವು ಹೇಳ್ದಂಗೆ ಮುಂದೆ ತಗೊಳಕ್ಕೆ. ನಿಮ್ಮ ಕುಟುಂಬದವ್ರು ನೀವು ತಗೊಳ್ಳಿ. ಅವ್ರ ಕುಟುಂಬದವ್ರು ಅವ್ರು ತಗೊಳ್ಳಿ, ನಿಮ್ಮ ಕುಟುಂಬದವ್ರು ನೀವು ತಗೊಳ್ಳಿ. ಎಷ್ಟು 3 ಇಡಿ ತಗೋಬೇಕಾ? ಹ್ಞೂ, ಕೊಟ್ಟವರಾದ್ರೆ 5 ಇಡಿ, ಒಬ್ಬರು 5 ಇಡಿ ತಗೊಳ್ಳಿ, ಒಬ್ರು 1 ಇಡಿ ತಗೊಳ್ಳಿ. ನೀವು ಎಷ್ಟು ಚೆನ್ನಾಗಿ? ನಾವು ನನ್ನ ಮಗ ಬಂದದ್ದು ಊರಲ್ಲಿದ್ದೀರಾ? ಇಬ್ರು ನೀವು ಹಂಗೆ ಒಬ್ರಿಗೆ ಒಂದೊಂದು, ಹಾಂ ಅಲ್ಲ ಕವರ್ ಕೊಡಿ ಸಾಕು. ಮಣ್ಣು ಕವರ್ ಕೊಡಿ. ಕಾಯಿ ಹೊಡ್ಸಿ ಕಣ್ಸಕ್ಕಳಿ ಅಂತ ಕಾದಿರವ ಇಲ್ಲಿ ಕಾಯಿ ಹೊಡ್ಸ್ಬೇಕು. ಪತ್ರೆ ಹಾಕಿ ನಾನು ಸ್ವಲ್ಪ ಕೊಟ್ಟರೆ ಅದು ಜಾಸ್ತಿ ಹಾಕಿ ಚೆನ್ನಾಗಿ ಪತ್ರೆ ಹಾಕಿ ಬೇಗ ಅಕ್ಕು ಮಣ್ಣೆಯ ರನ್ನಿಂಗ್ ಐತಾ? ಮಡಿಕೇರಿ ಮಲೆನಾಡು ಕಡೆನೇ ಸಿಗ್ಲಿ. ಪೂಜೆ ಮಾಡ್ಬೇಕವ. ಇದನ್ನ ಮಣ್ಣಿನಲ್ಲಿ ಹೋಗೋರಿಗೆ ಬರೋರಿಗೆ ನೆಳ್ಳು ಎಲ್ಲ ಮಾಡೋರು. ಯಾವ ನದಿ ಹೆಸರು ಹೇಳಿದ್ರು ನಂಗೆ ಹೆಸರು ಸಾಕು ಅಂದ್ರೆ ಸಾಕು ಅಷ್ಟೇ. ನಾನು ಇಬ್ಬರು ಅದಕ್ಕೆ ಬಿಡಿ ಅಂದ್ರೆ ಹೆಂಗಮ್ಮ ಹಿಂಗ ಹಿಂಗೆ ಹಂಗೆ ಭಯ ಸಾಕಷ್ಟೇ. ಕೈಗೆ ಎಷ್ಟು ಬರುತ್ತೋ ಅಷ್ಟು ತಗೋದು. ಇದ್ರಸ್ಬಾರ್ದು ಬಾ ಏನು ಹಾಕ್ಬಾ ತಿನ್ನಗಲ್ಲಿ ಇದು ಮೈಗೆ
ಏ ಆ ಕಡೆಯಿಂದಾನೆ ಬರ್ಬೇಕು. ಅವ್ರ ಕೈ ಕವರ್ क्रोडात्मनाय विद्महे तीक्ष्णदंष्ट्राय धीमहि तन्नो भूवराहः प्रचोदयात् महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात् ध्यायामि आवाहयामि नमो भगवते वराहरूपाय पाद्यमध्यमाचमनीयं समर्थयामि ॐ भूमिर्भूम्नाद्यौर्वरिणान्तरिक्षं महित्वा आयं पुष्टिरग्रवेदशनं मातरं पुनः त्रिगुं सद्धावविराजति वाक्पतङ्गाय शुश्रिये अस्य प्राणादत्यन्तश्चरति लोचन यत्त्वा वृद्धः परोपमन्युनायगमर्त्य यत्ते वन्यपरोक्तस्य पृथिवीमनुदध्मसे मेदिनी देवी वसुन्धरा स्याद्वसुधा देवी वासवी देवी हिरण्यगर्भिणी देवी प्रसोमरी समुद्रवती सावित्री हनो देवी मह्यङ्गी शृङ्गे शृङ्गे यज्ञे यज्ञे विभीषिणी वायुमती गयने श्रियं धाराजा सत्यं धपरिवेदिनी विष्णुपत्नीर्महीं देवीं माधवीं माधवप्रियाम् ॐ धनुर्धरायै विद्महे सर्वसिद्ध्यै च धीमहि ಭೂಮಿರ್ಧೇನುರ್ಧರಣಿ ಲೋಕದ ನೋಡಿ ಎಲ್ಲ ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ ಈ ಮೃತ್ತಿಗೆ ಮಣ್ಣನ್ನು ತಗೊಂಡು ಹೋಗಿ ಒಂದು ಬಿಳಿ ಬಟ್ಟೆನ ಅರಿಶಿನದ ಬಟ್ಟೆ ಮಾಡಿ ಅರಿಶಿನದ ಬಟ್ಟೆ ಒಳಗಡೆ ಈ ಮಣ್ಣನ್ನ ಹಾಕಿ ಕಟ್ಟಿಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ನೀವೇನ್ ಸಂಕಲ್ಪ ಮಾಡ್ಕೊಂಡಿದ್ದೀರಾ ನಿಮ್ಮ ಎಲ್ಲ ಪ್ರಾರ್ಥನೆ ನೆರವೇರೋವರೆಗೂ ಪ್ರತಿ ದಿವಸ ಪೂಜೆ ಮಾಡಿ. ನೀವ್ ಅನ್ಕೊಂಡಿರೋ ಪ್ರಾರ್ಥನೆ ನೆರವೇರಿದ ಮೇಲೆ ಮತ್ತೆ ಬಂದು ಇಲ್ಲಿ ಸ್ವಾಮಿಗೆ ನಿಮ್ಮ ಹರಕೆ ಕಾಣಿಕೆಯನ್ನ ಸಲ್ಲಿಸಿ ಇಲ್ಲಿಂದ ಮನೆಗೆ ಹೋಗಿ ಕೊನೆಯದಾಗಿ ಒಂದು ಲಾಸ್ಟ್ ಪೂಜೆ ಮಾಡಿ ಮಣ್ಣನ್ನ ತುಡಿಸಿ ಕಟ್ಟೆಗೆ ಹಾಕ್ಬೇಕು, ಬೇರೆ ಎಲ್ಲೂ ಹಾಕಬಾರ್ದು. ಇಟ್ಟಿಗೆ ತಂದಿರೋರು ಒಂದು ಇಟ್ಟಿಗೆನ ದೇವಸ್ಥಾನಕ್ಕೆ ಇಲ್ಲೇ ಇಡಿ ಬಲಭಾಗದಲ್ಲಿ, ಇನ್ನೊಂದು ಇಟ್ಟಿಗೆ ತಗೊಂಡು ಹೋಗಿ ನಿಮ್ಮ ಮನೆ ಕಟ್ಟಿಸುವಾಗ ಈಶಾನ್ಯ ಮೂಲೆಯ ಗೋಡೆಯಿಂದ ಸ್ಟಾರ್ಟ್ ಮಾಡಿ ಕಟ್ಟಿಸ್ಕೊಡಿ. ಯಾರು 11 ಪ್ರದಕ್ಷಿಣೆ ಮಾಡಿಲ್ಲ, ಒಳಗಡೆ ಸ್ವಾಮಿಯ ದರ್ಶನ ಆದ್ಮೇಲೆ 11 ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿಕೊಂಡು ಶ್ರೀನಿವಾಸ ದೇವರ ದರ್ಶನ ಮಾಡಿ ಅನ್ನ ದಾಸೋಹಕ್ಕೆ ಪ್ರಸಾದಕ್ಕೆ ಹೋಗಿ. ದಾಸೋಹದಲ್ಲಿ ಒಂದು ತೆಂಗಿನಕಾಯಿ ಹೊಳ್ಳ ಅಲ್ಲೇ ಪ್ರಸಾದಕ್ಕೆ ಕೊಡಿ. ಚೀಟಿಯಲ್ಲಿ ಹೆಸರಿದೆ, ದಯವಿಟ್ಟು ನಿಧಾನವಾಗಿ ನೋಡ್ಕೊಂಡು ನಿಮ್ಮ ನಿಮ್ಮ ಮಣ್ಣು ಇಟ್ಟಿಗೆ ತಗೊಳ್ಳಿ, ಒಳಗಡೆ ಸ್ವಾಮಿಯ ದರ್ಶನ ಮಾಡಿ.
ಮೊದಲು ನೋಡಿ ಒಳಗಡೆ ಇರೋ ತಗೊಂಡು ಆಚೆ ಬರ್ತಾರೆ, ಆಮೇಲೆ ಒಳಗಡೆ ಬನ್ನಿ, ಒಟ್ಟಿಗೆ ಎಲ್ಲರೂ ಬರ್ಬಾರ್ದು ನೋಡಿ ದಯವಿಟ್ಟು. ಯಾವ್ದು ರೀತಿ ಬೇಕಾ ತಿನ್ನಬೇಕು, ಖಾಲಿ ಇರುತ್ತೆ. ಪಾಯಸ ಸೂಪರ್. ಆ ಹಣ್ಣಂಗೆ ಸ್ವಲ್ಪ ಜಾಗ ಬಿಡು, ಆ ಹಣ್ಣಂಗೆ ಸ್ವಲ್ಪ ಜಾಗ. ಯಾಕ್ರಿ ಏನು ಹಾಕ್ಸ್ಕೊಂಡಿಲ್ವಾ? ಮೊಸರನ್ನ ಜೊತೆ ಏನೋ ತಗೊಂಡಿದ್ಯಾ? ಕಲರ್ ಹಾಕ್ಬೇಕು ಅದಕ್ಕೆ. ನಮ್ಮ ಮನೆ ಕಾರ್ ತರಕ್ಕೆ ಹೋಗಿದ್ದಾರೆ, ಅದಕ್ಕೆ ಇಲ್ಲೇ ನಿಂತಿದ್ದೀವಿ. ಸಕ್ರೆ ಕಾರ್ಖಾನೆ ನೋಡಲ್ಲಿ, ನೋಡಿ ಸಕ್ರೆ ಬರ್ತಾರೆ ನೋಡಲ್ಲಿ, ಸಕ್ರೆ ಫ್ಯಾಕ್ಟ್ರಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಡೇ. ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದ ಒಂದು ದಿನ ಈ ಥರ ಇತ್ತು. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಭೂವರಹ ಸ್ವಾಮಿ ಮಂಡ್ಯ ಕಲ್ಲಳ್ಳಿನಲ್ಲಿರೋ ದೇವಸ್ಥಾನಕ್ಕೆ ಹೋಗಿದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನನಗೂ ಒಂದು ಖುಷಿ, ಆ ಥರ ಹೋಗಿದ್ದೆ ಅಂತೇನಾದರೂ ಯಾರಾದರೂ ಹೇಳಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ. ಎಸ್ ಫ್ರೆಂಡ್ಸ್, ಟೇಕ್ ಕೇರ್. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್.